ಮೇಡಮ್ 10 ಗಂಟೆಗೆ ಬಂದ್ ಗೇಟಲ್ಲಿ ಬಸ್ ಇಳಿದಿದ್ದಾರೆ ಅಂತ ಊರಲ್ಲಿ ಗೊತ್ತಾಯ್ತಂದ್ರೆ ಒಬ್ಬ ಮಗು ರೋಡಲ್ಲಿ ಇರ್ತಾ ಇರ್ಲಿಲ್ಲ. ಸ್ಕೂಲ್ ಕಡೆ ಒಂದು ಅಲಿಗೇಷನ್ ಇಲ್ದಿರ ನಡ್ಸ್ಕೊಂಡ್ ಬಂದಿದ್ದಾರೆ. ಕಮ್ಮದಟ್ಟಿಯ ಶಾಲೆಯ ತಾಯಿ ನೀವೇ, ಕಲಿಕೆಯ ಬೆಳಕಿನ ದೀಪವೇ ನೀವೇ. ಏನು ಇವತ್ತು ಕಮದಟ್ಟಿ ಗ್ರಾಮದಲ್ಲಿ ರೂಪಾವತಿ ಮೇಡಮ್ನವರು ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಿದ್ದೀವಿ. ಈ ಸಂದರ್ಭದ ಉದ್ದೇಶ ಪರವಾಗಿ ಏನಪ್ಪ ಅಂದರೆ, ನಾನು ಆ ಮೇಡಮ್ನ ಒಬ್ಬ ಮೂಲತಃ ಶಿಷ್ಯನಾಗಿರುತ್ತೇನೆ. 1993-94ರಲ್ಲಿ ಈ ಊರಿಗೆ ಅಪಾಯಿಂಟ್ ಆಗಿ ಬಂದವರು. ನಾನು 3ನೇ ತರಗತಿಯಿಂದ 4ನೇ ತರಗತಿ ಓದ್ತಾ ಇತ್ತಂತ ನಮ್ಮ ಗುರುಗಳಾದಂಥ ರೂಪ ಮತ್ತು ಮೇಡಮ್ನವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಸುಮಾರು 33 ವರ್ಷದಿಂದ ಸುದೀರ್ಘವಾಗಿ ಅವರು ಕಾರ್ಯನಿರ್ವಹಿಸ್ಕೊಂಡು ಬಂದಿರ್ತಾರೆ. ಇದನ್ನೇನಪ್ಪ ವಿಶೇಷ ಇದರಲ್ಲಿ ನಾನು ಹೇಳ್ಬೇಕಂದ್ರೆ, ಈ ಕಮದಟ್ಟಿ ಮಕ್ಕಳು ಓದ್ತಾ ಇದ್ರೆ ಕೆಂಬೋಡಿಗೆ ಅಪಾಯಿಂಟ್ ತಗೊಂತ ಇಲ್ಲ. ಅಷ್ಟೊಂದು ಟಪ್ಪಾಗಿದ್ರು ಮೂಲತಃ ಗುರುಗಳು. ಕೆಟ್ಟವ್ರು ಅಂತಲ್ಲ, ಹಂಗಿತ್ತು ಆ ಕಾಲ. ಈ ಮೇಡಮ್ನವ್ರು ಬಂದ ಮೇಲೆ ಕೆಂಬೋಡಿಯಲ್ಲಿ ಕಮದಟ್ಟಿಯಿಂದ ವಿದ್ಯಾರ್ಥಿಗಳು ಬಂದ್ರೆ ಸೇರಿಸ್ಕೊಂತೀವಿ ಅನ್ನೋ ಮಟ್ಟಕ್ಕೆ ಪ್ರಿಪೇರ್ ಮಾಡಿ ಕಳಿಸಿದ್ದಾರೆ. ಸುದೀರ್ಘವಾಗಿ ಅನಾರೋಗ್ಯ ಅವರು ಆರೋಗ್ಯ ಸರಿ ಇಲ್ಲದೆ ಇದ್ರೂ ಸುದೀರ್ಘವಾಗಿ 33 ವರ್ಷ ಕೆಲಸ ಮಾಡಿ ಇವತ್ತು ಬೀಳ್ಕೊಡುಗೆ ಸಮಾರಂಭ ನಾವು ಇಟ್ಕೊಂಡಿದೀವಿ. ಇದೇ ಕಮದಟ್ಟಿ ಗ್ರಾಮದಲ್ಲಿ ಎಷ್ಟು ಜನ ಮಕ್ಕಳಿದಾರೋ, ಎಷ್ಟು ಜನ ತಂದೆ ತಾಯಿ ಇದಾರೋ, ಒಂದು ದಿನಾನು ಸಮೇತ ಸ್ಕೂಲ್ ಕಡೆ ಹಿಂತಿರುಗಿ ನೋಡಿಲ್ಲ. ಯಾಕಂದ್ರೆ ನಮ್ಮ ಮೇಡಮ್ನವ್ರು ಇದಾರ್ ಬಿಡಿ ಅನ್ನೋದು ಒಂದು ಧೈರ್ಯ ಇದೆ. ಧೈರ್ಯ ತುಂಬಿ ಸ್ಕೂಲ್ ಕಡೆ ಒಂದು ಅಲಿಗೇಷನ್ ಇಲ್ದಿರ ನಡ್ಸ್ಕೊಂಡ್ ಬಂದಿದ್ದಾರೆ. ಸುದೀರ್ಘವಾಗಿ 33 ವರ್ಷ ಕೆಲಸ ಮಾಡ್ಕೊಂಡು ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಎಮ್ಮನ್ಗೆ ಆಯೋಜಿಸಿ ಮಾಡಿ ಆಯುಷು ಆರೋಗ್ಯ ಸುಖ ಸಂತೋಷವಾಗಿ ಚೆನ್ನಾಗಿರ್ಬೇಕು ಅಂತ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ನಮ್ಮ ಸುತ್ತಮುತ್ತಲಿನ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಎಲ್ಲರೂ ಪರವಾಗಿ ನಾನು ಇದೊಂದು ಮಾತನ್ನ ಹೇಳಕ್ ಬಯಸ್ತೀನಿ. ಏನೋ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದೀವಿ. ನಮ್ಮ ಶಿಕ್ಷಕರ ಬಗ್ಗೆ ಕೆಲವು ನೆನಪುಗಳನ್ನ ಹೇಳೋದಕ್ಕೆ ಇಚ್ಛಿಸ್ತೀವಿ. ಏನ್ ನಮ್ಮ ರೂಪಾವತಿ ಮೇಡಮ್ ಅಂದ್ರೆ ನಮ್ಗೆ ಈ ಶಾಲೆಯಲ್ಲಿ ಓದೋ ಒಂದು ಮಕ್ಳಿಗೆ ಅಲ್ಲ, ಊರಿನ ಮಕ್ಳಿಗೆಲ್ಲ ಭಯಾನೆ. ಮೇಡಮ್ 10 ಗಂಟೆಗೆ ಬಂದ್ ಗೇಟಲ್ಲಿ ಬಸ್ ಇಳಿದಿದ್ದಾರೆ ಅಂತ ಊರಲ್ಲಿ ಗೊತ್ತಾಯ್ತಂದ್ರೆ ಒಬ್ಬ ಮಗು ರೋಡಲ್ಲಿ ಇರ್ತಾ ಇರ್ಲಿಲ್ಲ. ಭಯ, ಅಷ್ಟೊಂದು ನೀಟಾಗಿ ಇಟ್ಕೊಂಡಿದ್ರು. ಇವರು ಈ ಒಂದು ಶಾಲೆಗೆ ಶಿಕ್ಷಕರಲ್ಲ, ನಮ್ಮೂರ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಶಿಕ್ಷಕರೇ. ಅದೇ ರೀತಿ ನಮ್ಮ ಮಂಜುನಾಥ್ ಸರ್ ಅಷ್ಟೇ, ಅವ್ರ ಜೊತೆಯಲ್ಲಿ ಒಳ್ಳೆ ಒಂದು ಫಲಿತಾಂಶಗಳನ್ನ ಶಾಲೆಗೆ ಕೊಟ್ಟಿದ್ದಾರೆ. ಇನ್ನೊಂದು ಅವರು ಮಾಮೂಲಿ ನಾವು ಅವ್ರ ಮಕ್ಕಳನ್ನ ಹೆಂಗ್ ಮಾತಾಡ್ಸಾರ ಆ ತರ ಮಾತಾಡಿಸ್ತಾರೆ. ನಾವು ಸ್ಕೂಲ್ ಬಿಟ್ಟ ಮೇಲೂ ಅಷ್ಟೇ, ನಾವು ಓದಿದ್ದೆಲ್ಲ ಆಗೋಯ್ತು, ಸ್ಕೂಲ್ ಬಿಟ್ಬಿಟ್ಟು ದೊಡ್ಡವರಾದ್ರೂ ಕೂಡ ಬಾರ ಇಲ್ಲೇ ಏನೋ ಮಾಡ್ತಾ ಇದೀ ಏನೋ. ದೊಡ್ಡವರಾದ್ರೂ ಕೂಡ ಒಂದ್ 40 ವರ್ಷ ವ್ಯಕ್ತಿಗಳು, ಒಂದ್ 30 ವರ್ಷ ವ್ಯಕ್ತಿಗಳಾದ್ರೂ ಕೂಡ ಮೇಡಮ್ ಇವತ್ತು ನೋಡಿದ್ರು ಭಯ ಬೀಳ್ತಾರೆ. ಮೇಡಮ್ ಗೇಟಲ್ಲಿ ಬಂದಿದ್ದಾರೆ ಅಂದ್ರೆ ಏನೋ ಒಂದ್ ರೀತಿ ಭಯ, ಭಕ್ತಿ, ಶಿಸ್ತು, ಈ ರೀತಿ ಎಲ್ಲ ಮೇಡಮ್ ನಮ್ಮ ಶಾಲೆಯಲ್ಲಿ ಇರ್ತಾ ಇದ್ರು. 33 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿರುವಂತ ನಮ್ಮ ರೂಪಾವತಿ ಮೇಡಮ್ನವರ ಇವತ್ತು ವಯೋನಿವೃತ್ತಿ ಮತ್ತು ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಗ್ರಾಮಸ್ಥರು ತುಂಬಾ ಸಹಕಾರ ಸಿಕ್ತು. ತುಂಬಾ ಸಹಕಾರದಿಂದ ನಾವಿಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಮಾಡೋದಕ್ಕಾಯ್ತು. ಅದೇ ರೀತಿ ನಮ್ಗೆ ನಮ್ಮ ಒಂದು ಕ್ಲಸ್ಟರ್ನ ಶಿಕ್ಷಕರು ಮತ್ತು ಅವರ ಕ್ಲಸ್ಟರ್ಗೆ ಸಂಬಂಧಪಟ್ಟಂತ ಸಿಬ್ಬಂದಿಗಳ ಸಹಕಾರನೂ ಉತ್ತಮವಾಗಿ ಸಿಕ್ಕಿದೆ. ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೀಬೇಕಾದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾಗಿರ್ತಕ್ಕಂಥ ಎಲ್ರಿಗೂ ನಾವು ಉತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತು ನಮ್ಮ ಶಾಲೆಯ ಶಿಕ್ಷಕರಾದಂಥ ರೂಪಾವತಿ ಮೇಡಮು ವಯೋನಿವೃತ್ತಿ ಹೊಂದಿರೋದ್ರಿಂದ ಅವ್ರ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯ, ಐಶ್ವರ್ಯ, ಒಳ್ಳೆ ಒಂದು ಜೀವನವನ್ನ ದೇವರು ಕರುಣಿಸಲಿ ಅಂತ ಈ ಮೂಲಕ ನನ್ನ ಮಾತುಗಳು ಮುಗಿಸ್ತೀನಿ. ನನ್ನ ಹೆಸರು TS ಮಂಜುನಾಥ್ ಅಂತ. ನಾನು ಈ ಶಾಲೆಯಲ್ಲಿ 14 ವರ್ಷ ಕೆಲಸ ಮಾಡಿದ್ದೀನಿ. ಅಂದರೆ ನಾನು ಈಗ 6 ವರ್ಷದಿಂದ ಬೇರೆ ಕಡೆ ಕೋಲಾರ ತಾಲೂಕು ದೊಡ್ಡವಲ್ಬೆ ಅನ್ನೋ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಈ ಊರನ್ನೇ ನನಗೆ ಭಾಳ ಪ್ರೀತಿ. ಇವತ್ತಿಗೂ ಅಷ್ಟೇ ಎಲ್ಲ ಮಕ್ಕಳು ಅಚ್ಚುಕಟ್ಟಾಗಿ ಮಾತಾಡ್ತೀನಿ. ಯಾಕಂದರೆ ಈ ಊರಿನ ಜನದಲ್ಲಿ ಸಂಸ್ಕಾರ ಅಷ್ಟು ಚೆನ್ನಾಗಿತ್ತು, ಶಿಕ್ಷಕರಿಗೆ ಒಳ್ಳೆ ಗೌರವ ಇತ್ತು. ಮತ್ತು ನಾನು ರೂಪವತಿ ಮೇಡಮ್ 14 ವರ್ಷ ನಾವು ಒಳ್ಳೆ ಅಕ್ಕ ತಮ್ಮನ ಥರ ನಾವು ಮಾಡ್ತಾ ಇದ್ವಿ, ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಮಕ್ಕಳನ್ನು ಅಷ್ಟೇ ಪ್ರೀತಿಯಾಗಿ ನಾವು ಕಾಣ್ತಾ ಇದ್ವಿ. ಈ ಊರು ಬಿಟ್ಟಿದ್ದು ನನಗೆ ಬೇಜಾರೇ ಇದೆ.
ಅದೇ ಬೇರೆ ಅನಿವಾರ್ಯ ಕಾರಣಗಳಿಂದ ಬಿಡುವಂತ ಪರಿಸ್ಥಿತಿ ಬಂತು. ಆದ್ರೂ ಈ ಊರು ನೋಡಿದ್ರೆ ನಮ್ಮೂರೇ ಇದು, ಬೇರೆ ಊರಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ಮತ್ತೆ ಇಲ್ಲಿನ ಜನ ಅಷ್ಟೇ ಬಹಳ ಒಳ್ಳೆ ಸಹಕಾರ ಕೊಡ್ತಾರೆ. ಮತ್ತೆ ಶಿಕ್ಷಕರು ಅನ್ನೋ ಗೌರವ ಇದೆ ನೋಡಿ. ರೂಪವತಿ ಮೇಡಮ್ಗೆ ಇಂಥ ಅದ್ದೂರಿ ಸಮಾರಂಭ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಸರ್ವಿಸ್ ಇಲ್ಲೇ ಅಪಾಯಿಂಟ್ಮೆಂಟ್ ಆಗಿದ್ದು ಇಲ್ಲೇ ರಿಟೈರ್ಡ್ ಆಗ್ತಾ ಇದ್ದಾರೆ. ಅದು ಅದ್ಭುತವಾದ ಒಂದು ಸಾಧನೆ. ಯಾಕಂದ್ರೆ ನಾನು ಕೇಳಿ ಬರ್ತೇ ಇನ್ನೇ ಬರ್ತಾ ಇದ್ರು ಶಾಲೆ, ಅಷ್ಟು ಶಿಸ್ತು ಇದಿರ್ಲಿಲ್ಲ. ಮೇಡಮ್ ಬಂದ್ಮೇಲೆ ಇಲ್ಲಿ ಒಳ್ಳೆ ಶಿಕ್ಷಣ ನೀಡಿದ್ರು ಅನ್ನೋದು ಕೇಳಿದ್ದೆ ನಾನು. ಮತ್ತೆ ನಾನು ಬಂದ್ಮೇಲೂ ಅಷ್ಟೇ ಒಳ್ಳೆ ಒಂದು ನಮ್ಮಲ್ಲಿ ಒಂದೇ ಒಂದು ಬಾಂಧವ್ಯ ಇತ್ತು. ಶಿಕ್ಷಕರು ಅಂತಲ್ಲ, ಒಂದು ಸಹೋದರಿ ಭಾವನೆ ಇತ್ತು. ಅವ್ರಿವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ಜೀವನ ಸುಖಕರವಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ.